ಕೋಗಿಲು ಲೇಔಟ್ನಲ್ಲಿ ಅಕ್ರಮವಾಗಿ ನೆಲೆಸಿದ್ದವರಿಗೆ ಮನೆಗಳನ್ನು ನೀಡುವುದಾಗಿ ಘೋಷಿಸಿದ್ದನ್ನು ಖಂಡಿಸಿ ಬೆಂಗಳೂರಿನಲ್ಲಿ ಬಿಜೆಪಿ ಧರಣಿ ನಡೆಸಿದೆ. ಬಾಗಲೂರು ಮುಖ್ಯ ರಸ್ತೆಯ ಕಂಟ್ರಿ ಕ್ಲಬ್ ಬಳಿ ಪ್ರತಿಭಟಿಸಿದ ಬಿಜೆಪಿ ನಾಯಕರು ಕೋಗಿಲು ಉಳಿಸಿ ಅಕ್ರಮ ವಲಸಿಗರನ್ನು ತೊಲಗಿಸಿ ಅನ್ನೋ ಘೋಷಣೆ ಕೂಗಿದ್ದಾರೆ. ಪ್ರತಿಭಟನೆಯಲ್ಲಿ ಭಾಷಣ ಮಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ, ನೀವು ಮನೆ ಕೊಟ್ಟಿದ್ದೇ ಆದರೆ ಬಾಂಗ್ಲಾ, ಶ್ರೀಲಂಕಾದಲ್ಲಿ ರಾಜಕಾರಣಿಗಳಿಗೆ ಅಟ್ಟಾಡಿಸಿ ಹೊಡೆದ ಪರಿಸ್ಥಿತಿ ಬರುತ್ತೆ ಅಂತ ವಾಗ್ದಾಳಿ ನಡೆಸಿದರು. ಇನ್ನು ಬಿಜೆಪಿ ನಾಯಕರ ಆರೋಪಕ್ಕೆ ಸಚಿವ ಕೃಷ್ಣ ಬೈರೇಗೌಡ ತಿರುಗೇಟು ನೀಡಿದ್ದಾರೆ. ಬಾಂಗ್ಲಾದವರು ಇಲ್ಲಿ ಯಾಕೆ ಬಂದರು ಅಂತ ಕೇಂದ್ರ ಗೃಹ ಸಚಿವರನ್ನು ಕೇಳಬೇಕು. 2021ರಲ್ಲಿ ಬಿಜೆಪಿ ಸರ್ಕಾರದ ಅವಧಿಯಲ್ಲೇ ಹೆಚ್ಚು ಅತಿಕ್ರಮಣವಾಗಿರೋದು. ಇಲ್ಲಿ ಎಲ್ಲ ಜಾತಿಯವರು ಇದ್ದಾರೆ, ಆದರೆ ನಿಮಗೆ ಕಾಣಿಸೋದು ಒಬ್ಬರೇನಾ ಅಂತ ತಿರುಗೇಟು ಕೊಟ್ಟರು. ಯಾವ ರೀತಿ ಬಾಂಗ್ಲಾದೇಶದಲ್ಲಿ, ಶ್ರೀಲಂಕಾದಲ್ಲಿ ಅಟ್ಟಾಡಿಸ್ಕೊಂಡು ಹೊಡಿತಕ್ಕಂಥ ಕೆಲಸ ಏನ್ ರಾಜಕಾರಣಿಗಳು ಮಾಡಿದ್ದಾರೆ, ಇವತ್ತು ಆಡಳಿತ ಪಕ್ಷ ಕಾಂಗ್ರೆಸ್ ಪಕ್ಷದವ್ರಿಗೆ ಅಂತ ಪರಿಸ್ಥಿತಿ, ಅಂತ ದುಸ್ಥಿತಿಗೆ ಬಂದಿರ್ತದೆ, ಅಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ನಮ್ಮ ಕೆಲಸ ನಾವು ಮಾಡ್ತೇವೆ. ಯಾವ ಊರು, ಯಾವ ರಾಜ್ಯ, ಏನು ಎಲ್ಲವನ್ನು ಕೂಡ ಪತ್ತೆ ಮಾಡಬೇಕು ಅಂತ ನಾವು ಹೇಳಿದ್ದೇವೆ. ಅದಕ್ಕೂ ಮೀರಿ ಸೆಂಟ್ರಲ್ ಗೌರ್ಮೆಂಟ್, ಹೋಮ್ ಡಿಪಾರ್ಟ್ಮೆಂಟು ದೇಶದಲ್ಲಿ ಯಾರ ನುಸುಳುಕೋರರ ವಿರುದ್ಧ ಕಾವಲು ಕಾಯಬೇಕಾಗಿರೋದು ಸೆಂಟ್ರಲ್ ಗೌರ್ಮೆಂಟ್ ಕೆಲಸ. ಸೆಂಟ್ರಲ್ ಗೌರ್ಮೆಂಟ್ ಏನು ಮಾಡ್ತಾ ಇದೆ? ಬಾಂಗ್ಲಾದವ್ರು ಇಲ್ಲಿದ್ದಾರೆ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ನವ್ರು ಏನು ಮಾಡ್ತಾ ಇದ್ದಾರೆ? ಕಳ್ಳೆಕಾಯಿ ತಿಂತಾ ಇದ್ದಾರಾ? ನಿದ್ದೆ ಮಾಡ್ತಾ ಇದ್ದಾರಾ? ಬಿಜೆಪಿಯಲ್ಲಿ ಇದ್ದವರು, ಬಿಜೆಪಿಯಲ್ಲಿ ಇರೋರು ಈ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಕೇಂದ್ರ ಸಚಿವ ಸೋಮಣ್ಣ ಎದುರೇ ಸಿಡಿದ ಕಾಂಗ್ರೆಸ್ ಕಾರ್ಯಕರ್ತರು ಸಚಿವರತ್ತ ಚೇರ್ ತೂರುವ ಯತ್ನ ಮಾಡಿದ್ದಾರೆ. ಕೊಪ್ಪಳದ ಹಿಟ್ನಾಳ್ ಮುನಿರಾಬಾದ್ ರೈಲ್ವೆ ಮೇಲ್ಸೇತುವೆ ಕಾಮಗಾರಿ ಶಿಲಾನ್ಯಾಸಕ್ಕಾಗಿ ಕೇಂದ್ರ ಸಚಿವ ಸೋಮಣ್ಣ ಆಗಮಿಸಿದರು. ಆದರೆ ಈ ಕಾರ್ಯಕ್ರಮದ ಆಹ್ವಾನ ಪತ್ರಿಕೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಸಂಸದರ ಹೆಸರೇ ಇಲ್ಲದಿದ್ದಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ. ಸೋಮಣ್ಣ ವಿರುದ್ಧ ಅಸಮಾಧಾನ ಹೊರಹಾಕಿದ್ದು ಕೆಲಕಾಲ ಹೈಡ್ರಾಮಾ ನಡೆಯಿತು. ಬಳಿಕ ಹೆಸರಿಲ್ಲ ಅಂತ ಕೇಂದ್ರ ಸಚಿವರಿಗೆ ಶಿವರಾಜ್ ತಂಗಡಗಿ, ಶಾಸಕ ಹಿಟ್ನಾಳ್ ಮನವಿ ಮಾಡಿದ್ದು, ಹೀಗೆ ಮಾಡಿದ್ದನ್ನ ನಾನು ಒಪ್ಪಲ್ಲ ಅಂತ ರೈಲ್ವೆ ಅಧಿಕಾರಿಗಳನ್ನ ಸೋಮಣ್ಣ ತರಾಟೆಗೆ ತೆಗೆದುಕೊಂಡರು. ಬೀದರ್ನ ಜಿಲ್ಲಾ ಪಂಚಾಯಿತಿ ಕಚೇರಿಯಲ್ಲಿ ನಡೆದ ಕೆಡಿಪಿ ಸಭೆಯಲ್ಲಿ ಶಾಸಕ ಮತ್ತು ಎಂಎಲ್ಸಿ ಕೈ ಮಿಲಾಯಿಸುವ ಹಂತಕ್ಕೆ ಹೋಗಿದ್ದಾರೆ. ಹುಮ್ನಾಬಾದ್ ಕ್ಷೇತ್ರದ ಶಾಸಕ ಸಿದ್ದು ಪಾಟೀಲ್ ಮತ್ತು ಎಂಎಲ್ಸಿ ಭೀಮರಾವ್ ಪಾಟೀಲ್ ಪರಸ್ಪರ ಏಕವಚನದಲ್ಲೇ ನಿಂದಿಸಿಕೊಂಡಿದ್ದಾರೆ. ಭೀಮರಾವ್ ಪಾಟೀಲ್ ಅರಣ್ಯ ಭೂಮಿ ಒತ್ತುವರಿ ಮಾಡಿದ್ದಾರೆ ಅಂತ ಸಿದ್ದು ಪಾಟೀಲ್ ಆರೋಪಿಸಿದರು. ಇದನ್ನ ಕೇಳಲು ನೀನ್ಯಾರೆಂದು ಭೀಮರಾವ್ ಪಾಟೀಲ್ ಕೇಳಿದ್ದು ಕೆಲಕಾಲ ಹೈಡ್ರಾಮಾ ನಡೆಯಿತು. ತಕ್ಷಣ ಮಧ್ಯ ಪ್ರವೇಶಿಸಿದ ಪೊಲೀಸರು ಜಗಳ ಬಿಡಿಸಿದ್ದಾರೆ. ಬಳಿಕ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ನಂತರ ಪರಿಸ್ಥಿತಿ ತಿಳಿಗೊಳಿಸಿದರು. ಕರ್ನಾಟಕ ರಾಜ್ಯದ ಅತಿ ದೀರ್ಘಾವಧಿಯ ಕಾಲ ಆಡಳಿತ ನಡೆಸಿದ ಮುಖ್ಯಮಂತ್ರಿ ಅನ್ನೋ ದಾಖಲೆ ಸಿಎಂ ಸಿದ್ದರಾಮಯ್ಯ ಬರೆಯಲಿದ್ದಾರೆ. ಮಂಗಳವಾರ ದೇವರಾಜ ಅರಸು ದಾಖಲೆಯನ್ನ ಸಿದ್ದರಾಮಯ್ಯ ಮುರಿಯಲಿದ್ದಾರೆ. 7 ವರ್ಷ 239 ದಿನಗಳ ಕಾಲ ದೇವರಾಜ ಅರಸು ಸಿಎಂ ಆಗಿದ್ರು. ಈಗ 7 ವರ್ಷ 239 ದಿನ ಪೂರೈಸಿರುವ ಸಿದ್ದರಾಮಯ್ಯ ಮಂಗಳವಾರ 7 ವರ್ಷ 240 ದಿನಗಳ ಮೂಲಕ ದೀರ್ಘಾವಧಿ ಸಿಎಂ ಆಗಿ ದಾಖಲೆ ಬರೆಯಲಿದ್ದಾರೆ. ರಾಜ್ಯ ಬಜೆಟ್ ಮಂಡನೆಯಲ್ಲೂ ಸಿಎಂ ಸಿದ್ದರಾಮಯ್ಯ ನಂಬರ್ ಬಂದಾಗಿದ್ದು, ಈವರೆಗೆ 16 ಬಜೆಟ್ ಮಂಡಿಸಿದ್ದಾರೆ. ರಾಮಕೃಷ್ಣ ಹೆಗಡೆ 13 ಬಾರಿ ಬಜೆಟ್ ಮಂಡಿಸಿದ್ರು. ಇನ್ನು ಈ ಬಗ್ಗೆ ಪ್ರತಿಕ್ರಿಯಿಸಿದ ಸಿಎಂ, ಇದು ಜನರ ಆಶೀರ್ವಾದ. ಅರಸು ಅವರು ಮತ್ತು ನಾನು ಒಂದೇ ಜಿಲ್ಲೆಯಿಂದ ಬಂದವರು. ಈ ದಾಖಲೆ ಯಾರು ಮುರಿಯಲ್ಲ ಅಂತ ಹೇಳಲಾರೆ. ಸಚಿನ್ ದಾಖಲೆನ ಕೊಹ್ಲಿ ಮುರಿಲಿಲ್ವಾ ಅಂದ್ರು. ಒಂದೇನಪ್ಪ ಸಂತೋಷ ಅಂತಂದ್ರೆ, ದೇವರಾಜ ಅರಸರವರು ಮೈಸೂರು ಜಿಲ್ಲೆಯವರು, ನಾನು ಮೈಸೂರು ಜಿಲ್ಲೆಯವರು. ಸಚಿನ್ ತೆಂಡೂಲ್ಕರ್ ರೂಟ್ ಈಗ ಮಾಡ್ಲಿಲ್ವಾ? ಯಾವುದು ಇನ್ನೊಬ್ರು ಬರದೇ ಇಲ್ಲ ಅಂತ ನಾನು ಹೇಳಕ್ ಹೋಗಲ್ಲ. ತಹಶೀಲ್ದಾರ್ ವಿರುದ್ಧ ನಾಲಿಗೆ ಹರಿಬಿಟ್ಟಿದ್ದ ಶಾಸಕ HC ಬಾಲಕೃಷ್ಣ ನೌಕರರ ಸಂಘದ ಕಾರ್ಯಕ್ರಮವೊಂದರಲ್ಲಿ ಕ್ಷಮೆಯಾಚನೆ ಮಾಡಿದ್ದಾರೆ. ಜನರಿಂದ ಚಪ್ಪಲಿಯಲ್ಲಿ ಹೊಡೆಸುತ್ತೇನೆ ಎಂದಿದ್ದ ಬಾಲಕೃಷ್ಣ ತಮ್ಮ ಹೇಳಿಕೆ ಕುರಿತು ಮಾಗಡಿ ತಹಶೀಲ್ದಾರ್ ಶರತ್ ಕುಮಾರ್ಗೆ ಕ್ಷಮೆ ಕೋರಿದ್ದಾರೆ. ನಾನೊಬ್ಬ ಗ್ರಾಮೀಣ ಭಾಗದ ಶಾಸಕ, ನಮ್ಮ ಆಡು ಭಾಷೆಯಲ್ಲಿ ಮಾತಾಡ್ಬಿಟ್ಟಿದ್ದೀವಿ, ಕ್ಷಮೆ ಇರಲಿ. ಕೆಲವರು ಅದನ್ನು ಸುತ್ಕೊಂಡು ಹೊಡಿತಾರೆ, ನಾವು ಹಂಗೆಲ್ಲ ಗೊತ್ತಿಲ್ಲ ನಮಗೆ.
ಇತ್ತೀಚೆಗೆ ಸಾರ್ವಜನಿಕ ಅಹವಾಲು ಸ್ವೀಕರಿಸುವ ಕಾರ್ಯಕ್ರಮದಲ್ಲಿ ತಹಶೀಲ್ದಾರರನ್ನ ತರಾಟೆ ತೆಗೆದುಕೊಂಡಿದ್ದ ಬಾಲಕೃಷ್ಣ ಕೆಲಸ ಮಾಡದಿದ್ರೆ ಜನರಿಂದ ಚಪ್ಪಲಿಯಲ್ಲಿ ಹೊಡಿಸುತ್ತೇನೆ ಅಂತ ನಾಲಿಗೆ ಹರಿಬಿಟ್ಟಿದ್ರು. ಬೆಂಗಳೂರಿನ ಮಡಿವಾಳ ಬಳಿಯ ಸಂಧ್ಯಾ ಥಿಯೇಟರ್ನಲ್ಲಿ ಲೇಡೀಸ್ ಟಾಯ್ಲೆಟ್ ರೂಮ್ನಲ್ಲಿ ಅಪ್ರಾಪ್ತನೋರ್ವ ಕ್ಯಾಮರಾ ಇಟ್ಟು ಸಿಕ್ಕಿಬಿದ್ದಿದ್ದಾನೆ. ಸಿನಿಮಾ ನೋಡಲು ಬಂದಿದ್ದ ಮಹಿಳೆ ಮತ್ತು ಯುವತಿಯರು ವಾಶ್ರೂಮ್ಗೆ ಹೋದ ವೇಳೆ ಅಪ್ರಾಪ್ತನೊಬ್ಬ ಕ್ಯಾಮರಾ ಇಟ್ಟಿರೋದು ಗೊತ್ತಾಗಿ ಶಾಕ್ ಆಗಿದ್ದಾರೆ. ಈ ವೇಳೆ ಮಹಿಳಾ ಟೆಕ್ಕಿ ಬಾಲಕನನ್ನು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಅಪ್ರಾಪ್ತ ಬಾಲಕ ಕಮಲ್ ಎಂಬಾತ ವಿಡಿಯೋ ಮಾಡಲು ಹೇಳಿದ್ದ ಅಂತ ಹೇಳಿಕೆ ನೀಡಿದ್ದಾನೆ. ಅಪ್ರಾಪ್ತನ ಬಳಿಯಿದ್ದ ಮೊಬೈಲ್ನಲ್ಲಿ ಹಲವು ಯುವತಿಯರ ಖಾಸಗಿ ವಿಡಿಯೋಗಳು ಪತ್ತೆಯಾಗಿವೆ. ಇನ್ನು ಮಹಿಳಾ ಟೆಕ್ಕಿ ನೀಡಿದ ದೂರಿನ ಮೇರೆಗೆ ಥಿಯೇಟರ್ ಸಿಬ್ಬಂದಿ ವಿರುದ್ಧ ಮಡಿವಾಳ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ವಿಡಿಯೋ ಮಾಡಲು ಹೇಳಿದ್ದ ಎನ್ನಲಾದ ಕಮಲ್ನನ್ನ ಮಡಿವಾಳ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ. ವಿಡಿಯೋ ಮಾಡಿದ್ದ ಅಪ್ರಾಪ್ತ ಬಾಲಕನ ವಿರುದ್ಧ ಕಾನೂನು ಕ್ರಮ ಜರುಗಿಸಲಾಗಿದೆ. ಬೆಂಗಳೂರಿನ ಮನೆಯೊಂದರಲ್ಲಿ ಅಗ್ನಿ ಅವಘಡ ಸಂಭವಿಸಿ ಮಂಗಳೂರು ಮೂಲದ ಸಾಫ್ಟ್ವೇರ್ ಇಂಜಿನಿಯರ್ ದುರ್ಮರಣವನ್ನಪ್ಪಿದ್ದಾರೆ. 34 ವರ್ಷದ ಟೆಕ್ಕಿ ಶರ್ಮಿಳಾ ಉಸಿರುಗಟ್ಟಿ ಕೊನೆಯುಸಿರೆಳೆದ ಮೃತ ದುರ್ದೈವಿ. ಮನೆಗೆ ಬೆಂಕಿ ಬಿದ್ದಾಗ ರೂಮ್ನಲ್ಲಿದ್ದ ಶರ್ಮಿಳಾ ಹೊರಬರಲಾಗದೆ ಉಸಿರುಗಟ್ಟಿ ಸಾವನ್ನಪ್ಪಿದ್ದಾರೆ. ಆಕ್ಸೆಂಚರ್ ಕಂಪನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದ ಶರ್ಮಿಳಾ ಅವರ ಸುಬ್ರಹ್ಮಣ್ಯ ಲೇಔಟ್ ನಿವಾಸದಲ್ಲಿ ಜನವರಿ 3ರ ರಾತ್ರಿ 10:30ರ ಸುಮಾರಿಗೆ ಬೆಂಕಿ ಕಾಣಿಸಿಕೊಂಡಿದೆ. ಮನೆ ಮಾಲೀಕ ವಿಜಯೇಂದ್ರ ತಕ್ಷಣ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಪೊಲೀಸರು ಹಾಗೂ ಅಗ್ನಿಶಾಮಕ ದಳ ಸಿಬ್ಬಂದಿ ಸ್ಥಳಕ್ಕಾಗಮಿಸಿ ಕಾರ್ಯಾಚರಣೆ ನಡೆಸಿದರು. ಮನೆ ಡೋರ್ ಒಡೆದು ಒಳಗೆ ಹೋದಾಗ ರೂಮ್ ಹಾಲ್ನಲ್ಲಿ ದಟ್ಟವಾದ ಹೊಗೆ ಆವರಿಸಿದ್ದು ಕಂಡು ಬಂದಿದೆ. ಕೂಡಲೇ ಬೆಂಕಿ ನಂದಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿ ಪೊಲೀಸರಿಗೆ ಶರ್ಮಿಳಾ ಪ್ರಜ್ಞೆ ತಪ್ಪಿ ಬಿದ್ದಿರೋದು ಕಾಣಿಸಿದೆ. ತಕ್ಷಣ ಶರ್ಮಿಳಾ ಅವರನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಪರೀಕ್ಷೆ ನಡೆಸಿದ್ದ ವೈದ್ಯರು ಶರ್ಮಿಳಾ ಮೃತಪಟ್ಟಿರುವುದಾಗಿ ತಿಳಿಸಿದ್ದಾರೆ. ತೆಲಂಗಾಣ ಮೂಲದ ಯುವತಿ ನಿಕಿತಾ ಗೋಡಿಶಾಲ ಅಮೆರಿಕದ ಮೇರಿಲ್ಯಾಂಡ್ನ ಕೊಲಂಬಿಯಾದಲ್ಲಿ ಬರ್ಬರವಾಗಿ ಹತ್ಯೆಯಾಗಿದ್ದಾಳೆ. ನಿಕಿತಾಳನ್ನ ಕೊಲೆಗೈದು ತಮಿಳುನಾಡಿನಲ್ಲಿ ತಲೆಮರೆಸಿಕೊಂಡಿದ್ದ ಮಾಜಿ ಪ್ರಿಯಕರನನ್ನ ಪೊಲೀಸರು ಬಂಧಿಸಿದ್ದಾರೆ. ಡಿಸೆಂಬರ್ 31ರಂದು ನಿಕಿತಾಳನ್ನ ಕೊಲೆಗೈದಿದ್ದ ಮಾಜಿ ಪ್ರಿಯಕರ ಅರ್ಜುನ್ ಶರ್ಮಾ ಜನವರಿ 2ರಂದು ನಿಕಿತಾ ಕಾಣೆಯಾಗಿದ್ದಾಳೆ ಅಂತ ದೂರು ನೀಡಿದ್ದ. ನಿಕಿತಾ ಕಾಣೆಯಾಗಿದ್ದಾಳೆ ಅಂತ ದೂರು ನೀಡಿದ ದಿನವೇ ಅರ್ಜುನ್ ಶರ್ಮಾ ಭಾರತಕ್ಕೆ ವಾಪಸ್ಸಾಗಿದ್ದ. ಅತ್ತ ತನಿಖೆ ನಡೆಸಿದ ಪೊಲೀಸರಿಗೆ ಅರ್ಜುನ್ ಶರ್ಮಾ ಅಪಾರ್ಟ್ಮೆಂಟ್ನಲ್ಲೇ ನಿಕಿತಾ ಮೃತದೇಹ ಪತ್ತೆಯಾಗಿದೆ. ಮೃತದೇಹದಲ್ಲಿ ಹಲವು ಬಾರಿ ಚುಚ್ಚಿದ ಗಾಯದ ಗುರುತುಗಳು ಪತ್ತೆಯಾಗಿವೆ. ಇದೀಗ ಆರೋಪಿ ಅರ್ಜುನ್ ಶರ್ಮಾನನ್ನ ತಮಿಳುನಾಡಿನಲ್ಲಿ ಬಂಧಿಸಿರುವ ಬಗ್ಗೆ ವರದಿಯಾಗಿದೆ. 5 ಲಕ್ಷಕ್ಕೂ ಅಧಿಕ ಭಕ್ತರ ಸಮ್ಮುಖದಲ್ಲಿ ಐತಿಹಾಸಿಕ ಕೊಪ್ಪಳದ ಗವಿಮಠದ ಜಾತ್ರೆ ಜರುಗಿದೆ. ಭಕ್ತರು ರಥಕ್ಕೆ ಉತ್ತುತ್ತಿ ಎಸೆದು ಭಕ್ತಿ ಸಮರ್ಪಣೆ ಮಾಡಿದ್ರು. ಮೂಲತಃ ಕೊಪ್ಪಳದ ಬಿನ್ನಾಳ ನಿವಾಸಿಯಾದ ಮೇಘಾಲಯ ರಾಜ್ಯಪಾಲ CH ವಿಜಯಶಂಕರ್ ಜಾತ್ರೆಗೆ ಚಾಲನೆ ನೀಡಿದ್ರು. ಉಡುಪಿಯ ಕೃಷ್ಣನಿಗೆ ಬರೋಬ್ಬರಿ 2 ಕೋಟಿ ವೆಚ್ಚದಲ್ಲಿ ತಯಾರಿಸಿದ ಚಿನ್ನದ ಭಗವದ್ಗೀತೆ ಪುಸ್ತಕವನ್ನು ಕೊಡುಗೆಯಾಗಿ ನೀಡಲಾಗಿದೆ. ದೆಹಲಿಯ ಶ್ರೀಕೃಷ್ಣ ಭಕ್ತರೊಬ್ಬರು ಭಗವದ್ಗೀತೆಯ 18 ಅಧ್ಯಾಯಗಳ 700 ಶ್ಲೋಕಗಳನ್ನು ಚಿನ್ನದ ಹಾಳೆಯಲ್ಲಿ ಮುದ್ರಿಸಿ ದೇವಸ್ಥಾನಕ್ಕೆ ನೀಡಿದ್ದಾರೆ. ಜನವರಿ 8ರ ವಿಶ್ವಗೀತಾ ಪರ್ಯಾಯ ಸಮಾರೋಪ ಕಾರ್ಯಕ್ರಮದಲ್ಲಿ ಚಿನ್ನದ ಭಗವದ್ಗೀತೆ ಲೋಕಾರ್ಪಣೆಯಾಗಲಿದೆ. ಪ್ರಯಾಣಿಕರಿಗೆ ಕೆಎಸ್ಆರ್ಟಿಸಿ ಗುಡ್ ನ್ಯೂಸ್ ನೀಡಿದೆ. ಕೆಎಸ್ಆರ್ಟಿಸಿ ನಿಗಮದ ಪ್ರತಿಷ್ಠಿತ ಸಾರಿಗೆಗಳ ಪ್ರಯಾಣ ದರಗಳಲ್ಲಿ ರಿಯಾಯಿತಿ ನೀಡಲಾಗಿದೆ. ಕೆಲವು ಆಯ್ದ ಮಾರ್ಗಗಳಲ್ಲಿ ಕಾರ್ಯಾಚರಣೆ ಮಾಡುತ್ತಿರುವ ಪ್ರತಿಷ್ಠಿತ ಸಾರಿಗೆಗಳಾದ ರಾಜಹಂಸ, ನಾನ್ ಎಸಿ ಸ್ಲೀಪರ್, ಐರಾವತ ಕ್ಲಬ್ ಕ್ಲಾಸ್, ಎಸಿ ಸ್ಲೀಪರ್, ಮಲ್ಟಿ ಆಕ್ಸೆಲ್ ಎಸಿ ಸ್ಲೀಪರ್ ಮಾದರಿಯ ಸಾರಿಗೆಗಳ ಪ್ರಯಾಣ ದರಗಳಲ್ಲಿ 5% ರಿಂದ 15% ವರೆಗೆ ರಿಯಾಯಿತಿ ನೀಡಲಾಗಿದೆ. ಈ ರಿಯಾಯಿತಿ ಸೋಮವಾರದಿಂದಲೇ ಜಾರಿಗೆ ಬರಲಿದೆ.